ನಮಸ್ಕಾರ. ನಾನು ಅಮಿತ್ ಹಿರೇಮಠ್. ಹಿಂದಿನ ಒಂದು ವಿಡಿಯೋದಲ್ಲಿ ಭಾರತದ ಸಂವಿಧಾನದ ರಚನೆ ಮತ್ತು ಅದರ ತತ್ವಗಳು ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಭಾರತದ ಸಂವಿಧಾನದ ರಚನೆ ಕುರಿತು ಈಗಾಗಲೇ ಚರ್ಚಿಸಿದ್ದೇನೆ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ 1ರಲ್ಲಿ ಬರ್ತಕ್ಕಂತಹ 3ನೇ ಅಂಶ ಭಾರತದ ಸಂವಿಧಾನದ ಲಕ್ಷಣಗಳು, ಫೀಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದರ ಕುರಿತು ಚರ್ಚಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಭಾರತೀಯ ಸಂವಿಧಾನವನ್ನು ನೋಡಿದಾಗ ನಮ್ಮ ದೇಶದ ಸಂವಿಧಾನವು ಜಗತ್ತಿನಲ್ಲಿ ಇರ್ತಕ್ಕಂತಹ ಎಲ್ಲ ದೇಶದಲ್ಲಿ ಇರ್ತಕ್ಕಂತಹ ಸಂವಿಧಾನಕ್ಕಿಂತಲೂ ಭಿನ್ನವಾಗಿದೆ ಅಂತ ಹೇಳ್ಬೋದು. ಯಾಕೆ ಭಿನ್ನವಾಗಿದೆ ಅಂತ ಹೇಳಿದಾಗ, ಇದು ಬೃಹತ್ ಗಾತ್ರದ ಸಂವಿಧಾನ, ಆನೆ ಗಾತ್ರದ ಸಂವಿಧಾನ, ಲಿಖಿತ ಸ್ವರೂಪದ ಸಂವಿಧಾನ ಅಂತೇಳಿ ವಿವಿಧ ಹೆಸರಿನಿಂದ ನಾವು ನಮ್ಮ ಸಂವಿಧಾನವನ್ನು ಕರಿತಾ ಇದ್ದೇವೆ. ಯಾಕೆ ಆನೆ ಗಾತ್ರದ ಸಂವಿಧಾನ ಅಥವಾ ಭಿನ್ನವಾಗಿದೆ ಅಂದರೆ, ನಮ್ಮ ದೇಶದ ಸಂವಿಧಾನವು ಪ್ರತಿಯೊಂದು ವಿಷಯವನ್ನು ಲಿಖಿತ ರೂಪದಲ್ಲಿ ಉಲ್ಲೇಖಿಸಿ ಪ್ರತಿಯೊಂದಕ್ಕೂ ಕೂಡ ಪರಿಹಾರೋಪಾಯ ರೂಪದಲ್ಲಿ ಎಲ್ಲ ವಿಷಯಗಳನ್ನು ಅಚ್ಚುಕಟ್ಟವಾಗಿ ಕ್ರಮಬದ್ಧವಾಗಿ ಲಿಖಿತ ರೂಪದಲ್ಲಿ ನಮೂದಿಸಿದೆ. ಹಾಗಾಗಿ ಇದು ಎಲ್ಲ ಸಂವಿಧಾನಗಳಿಗಿಂತ ಭಿನ್ನವಾಗಿದೆ ಅಂತ ಹೇಳ್ಬೋದು. ನಮ್ಮ ದೇಶದ ಸಂವಿಧಾನ ಕೆಲವೊಂದು ಉತ್ತಮ ಅಂಶಗಳಿಂದ ಕೂಡಿದೆ. ಅಂದರೆ ಇಲ್ಲಿ ಪ್ರತಿಯೊಂದು ಆಡಳಿತದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಅಂಶಕ್ಕೆ ಬೇಕಾಗ್ತಕ್ಕಂತಹ ಒಂದು ವಿಷಯವನ್ನು ನಮ್ಮ ಸಂವಿಧಾನಗಳಲ್ಲಿ ಲಿಖಿತ ರೂಪದಲ್ಲಿ ನಮೂದಿಸಲಾಗಿದೆ. ಹಾಗಾಗಿ ನಮ್ಮ ದೇಶದ ಸಂವಿಧಾನ ಉತ್ತಮ ಅಂಶಗಳಿಂದ ಕೂಡಿದು. ಅಂದರೆ ಆಡಳಿತ ನಡೆಸೋರು ಆಗಿರ್ಬೋದು, ಇಲ್ಲಿರ್ತಕ್ಕಂತಹ ಪ್ರಜೆಗಳಿಗೆ ಆಗಿರ್ಬೋದು, ಇಲ್ಲಿರ್ತಕ್ಕಂತಹ ಆಡಳಿತದ ವರ್ಗದವರೇ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಉಪಯುಕ್ತವಾಗ್ತಕ್ಕಂತಹ ಅಂಶಗಳನ್ನು ಸಂವಿಧಾನದ ರಚನಾಕಾರರು ಸಂವಿಧಾನದಲ್ಲಿ ಉಲ್ಲೇಖಿಸರಿಂದ ಇಂಥ ಒಂದು ಉತ್ತಮ ಅಂಶಗಳನ್ನು ನಮ್ಮ ಸಂವಿಧಾನ ಹೊಂದಿರುವುದರಿಂದ ಜಗತ್ತಿನ ಇತರೆ ದೇಶದ ಸಂವಿಧಾನಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮ ದೇಶದ ಸಂವಿಧಾನ ಅಗ್ರಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಹಾಗಾಗಿ ಭಾರತದ ಸಂವಿಧಾನವನ್ನು ನೋಡಿದಾಗ ಇದೊಂದು ಅಗ್ರಸ್ಥಾನವನ್ನು ಹೊಂದಿದೆ ಅಂತ ಹೇಳಿದಾಗ, ಯಾಕೆ ಅಗ್ರಸ್ಥಾನವನ್ನು ಪಡೆದಿದೆ ಅನ್ನೋದನ್ನು ನಾವು ಅರಿತುಕೊಳ್ಳಬೇಕಂದಾಗ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಸಂವಿಧಾನದ ಲಕ್ಷಣಗಳನ್ನು ನಾವು ಅರ್ಥೈಸಿಕೊಂಡಾಗ ಮಾತ್ರ ಯಾಕೆ ನಮ್ಮ ದೇಶದ ಸಂವಿಧಾನ ಜಗತ್ತಿನ ಇತರೆ ಸಂವಿಧಾನಗಳಿಗಿಂತ ಅಗ್ರಸ್ಥಾನದಲ್ಲಿದೆ ಅಥವಾ ವಿಭಿನ್ನವಾಗಿದೆ ಅನ್ನೋದು ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯವಿದೆ. ಹಾಗಾಗಿ ಈಗ ನಮ್ಮ ಭಾರತದ ಸಂವಿಧಾನದ ಒಂದು ಲಕ್ಷಣಗಳನ್ನು ಈಗ ಚರ್ಚಿಸೋಣ. ಮೊದಲನೇದಾಗಿ ಲಿಖಿತ ಮತ್ತು ವಿಸ್ತೃತ ಸಂವಿಧಾನ. ದ ಫಸ್ಟ್ ಒನ್ ಈಸ್ ರಿಟನ್ ಆ್ಯಂಡ್ ಲೆಂಥಿಯೆಸ್ಟ್ ಕಾನ್ಸ್ಟಿಟ್ಯೂಷನ್. ನಮ್ಮ ದೇಶದ ಸಂವಿಧಾನವನ್ನು ನೋಡಿದಾಗ ಇದು ಪ್ರತಿಯೊಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂತಹ ಪ್ರತಿಯೊಂದು ಅಂಶಗಳನ್ನು ಲಿಖಿತ ರೂಪದಲ್ಲಿ, ಅಂದರೆ ಬರವಣಿಗೆಯ ರೂಪದಲ್ಲಿ ಸಂವಿಧಾನದಲ್ಲಿ ನಮೂದಿಸಲಾಗಿದೆ. ಈ ಮೂಲಕ ನಮ್ಮ ದೇಶದ ಒಂದು ಸಂವಿಧಾನವು ಒಂದು ಶಾಶ್ವತವಾದಂತಹ ದಾಖಲೆಯಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಅಂಶಗಳನ್ನು ಇಲ್ಲಿ ಬರವಣಿಗೆ ರೂಪದಲ್ಲಿ ಸಂವಿಧಾನದ ರಚನಾಕಾರರು ನಮೂದಿಸಿದ್ದರಿಂದ ಇದೊಂದು ಶಾಶ್ವತವಾದಂತಹ ದಾಖಲೆಯಾಗಿದೆ ಅಂತ ಹೇಳ್ಬೋದು. ನಮ್ಮ ಭಾರತದ ಮೂಲ ಸಂವಿಧಾನವನ್ನು ನೋಡಿದಾಗ ಇದು 22 ಭಾಗಗಳು, 8 ಅನುಸೂಚಿಗಳು ಹಾಗೂ 395 ವಿಧಿಗಳನ್ನು ಒಳಗೊಂಡಿತು. ನಂತರ ಭಾರತದ ಮೂಲ ಸಂವಿಧಾನವು ಇಂಗ್ಲೀಷ್ ಭಾಷೆಯಲ್ಲಿ 1,17,369 ಪದಗಳನ್ನು ಒಳಗೊಂಡಿತ್ತು. ನಮ್ಮ ಸಂವಿಧಾನವು ಇಂಗ್ಲೀಷ್ ಭಾಷೆಯಲ್ಲಿ 1,17,369 ಪದಗಳನ್ನು ಒಳಗೊಂಡಿತ್ತು. ನಮ್ಮ ಭಾರತದ ಸಂವಿಧಾನಕ್ಕೆ 1951 ಜೂನ್ 18ರಂದು ಮೊದಲನೇ ತಿದ್ದುಪಡಿ ಮಾಡುವುದರ ಮೂಲಕ, ಅಂದರೆ ಸಂವಿಧಾನದಲ್ಲಿ ನಮೂದಿಸಿರ್ತಕ್ಕಂತಹ
ಕೆಲವೊಂದು ವಿಷಯಗಳನ್ನು ತಿದ್ದುಪಡಿ ಮಾಡಲಿಕ್ಕೂ ಅವಕಾಶ ಮಾಡಿಕೊಡಲಾಗಿದೆ. ಅದರಂತೆಯೇ 1951 ಜೂನ್ 18ರಂದು ನಮ್ಮ ಸಂವಿಧಾನಕ್ಕೆ ಮೊದಲನೇ ತಿದ್ದುಪಡಿಯನ್ನು ಮಾಡಲಾಗ್ತಾ ಇದೆ. ನಂತರ ಇತ್ತೀಚೆಗೆ ಅಂದರೆ ಜನವರಿ 25, 2020ರಲ್ಲಿ 104ನೇ ಸಂವಿಧಾನ ತಿದ್ದುಪಡಿಯವರೆಗೆ ಪ್ರಸ್ತುತ ಭಾರತದಲ್ಲಿರ್ತಕ್ಕಂತಹ ತಿದ್ದುಪಡಿಯಾಗಿರ್ತಕ್ಕಂಥ ಸಂವಿಧಾನವನ್ನು ನೋಡಿದಾಗ ಇದು ಒಟ್ಟು 25 ಭಾಗಗಳು, 12 ಅನುಸೂಚಿಗಳು, 448 ವಿಧಿಗಳು ಹಾಗೂ 5 ಅನುಬಂಧಗಳನ್ನು ಒಳಗೊಂಡಿದೆ. ಪ್ರಸ್ತುತವಾಗಿ ನಮ್ಮ ಭಾರತದ ಸಂವಿಧಾನವು ಒಟ್ಟು 25 ಭಾಗಗಳು, 12 ಅನುಸೂಚಿಗಳು, 448 ವಿಧಿಗಳು ಹಾಗೂ 5 ಅನುಬಂಧಗಳನ್ನು ಇದು ಒಳಗೊಂಡಿದೆ. ಈ ಮೂಲಕ ವಿಶ್ವದಲ್ಲೇ ದೊಡ್ಡದಾದಂತಹ ಲಿಖಿತ ಸಂವಿಧಾನವಾಗಿದೆ ಅಂತ ಹೇಳ್ಬೋದು. ನಮ್ಮ ಭಾರತದ ಸಂವಿಧಾನ ವಿಸ್ತೃತವಾಗಿರಲಿಕ್ಕೆ ಕಾರಣವೇನೆಂದರೆ ನಮ್ಮ ಸಂವಿಧಾನದಲ್ಲಿ ಇರತಕ್ಕಂತಹ ಪ್ರತಿಯೊಂದು ಭಾಗಗಳ ಬಗ್ಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನು ಇದು ಒಳಗೊಂಡಿದೆ. ಹಾಗೂ ವಿಸ್ತೃತವಾದಂತಹ ಬ್ರಿಟಿಷ್ ಕಾಯ್ದೆ 1935ರ ಒಂದು ಪ್ರಭಾವ ಕೂಡ ನಮ್ಮ ಭಾರತದ ಸಂವಿಧಾನದ ಮೇಲೆ ಪರಿಣಾಮವನ್ನು ಹೊಂದಿದೆ. ಹಾಗೂ ವಿವಿಧ ದೇಶದ ಸಂವಿಧಾನದಿಂದ ಕೆಲವೊಂದು ಭಾಗಗಳನ್ನು ಎರವಲು ಪಡೆದಿರುವುದರಿಂದ ನಮ್ಮ ಭಾರತವು ಮತ್ತಷ್ಟು ವಿಸ್ತೃತವಾದ ಸಂವಿಧಾನವಾಗಿ ರಚನೆಗೊಳ್ಳಲಿಕ್ಕೆ ಕಾರಣವಾಗಿದೆ. ಇನ್ನು ಸಂವಿಧಾನದ ಲಕ್ಷಣದಲ್ಲಿ 2ನೇ ಅಂಶ ನಮ್ಯ ಹಾಗೂ ಅನಮ್ಯ ಸಂವಿಧಾನ, ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್. ನಮ್ಮ ಭಾರತದ ಸಂವಿಧಾನವನ್ನು ನೋಡಿದಾಗ ಇದು ಬ್ರಿಟನ್ ಸಂವಿಧಾನದ ತಿದ್ದುಪಡಿ ಮಾಡ್ತಕ್ಕಂತಹ ಒಂದು ವಿಧಾನದಷ್ಟು ಸುಲಭವೂ ಇಲ್ಲ, ಹಾಗೂ ಅಮೇರಿಕಾದ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂತಹ ವಿಧಾನದಷ್ಟು ಕಠಿಣವೂ ಅಲ್ಲ. ಸಂದರ್ಭ ಕಾಲಾನುಸಾರ ವಿಷಯಗಳೊಂದು ಬದಲಾವಣೆಗೆ ಅನುಗುಣವಾಗಿ ನಮ್ಮ ಭಾರತದ ಸಂವಿಧಾನವನ್ನು 368ನೇ ವಿಧಿ ಅನ್ವಯ ನಮ್ಮ ಸಂವಿಧಾನವನ್ನು ತಿದ್ದುಪಡಿಯನ್ನು ಮಾಡಬಹುದು. ಇದರ ಮೂಲಕ 2 ವಿಧಾನದಲ್ಲಿ ತಿದ್ದುಪಡಿಯನ್ನು ಮಾಡಬಹುದು. ಇದಕ್ಕಿಂತ ಮುಂಚೆ ನಮ್ಯ ಸಂವಿಧಾನ ಅಂದರೆ ಏನು ಅನ್ನೋದನ್ನು ನೋಡಿದಾಗ, ನಮ್ಯ ಹಾಗೂ ಅನಮ್ಯ ಸಂವಿಧಾನ ಅಂದರೆ ಏನು ಅನ್ನೋದನ್ನು ನೋಡಿದಾಗ, ನಮ್ಯ ಅಂದರೆ ಯಾವ ದೇಶದ ಸಂವಿಧಾನವನ್ನು ಸರಳವಾಗಿ ತಿದ್ದುಪಡಿ ಮಾಡಲಾಗುತ್ತದೆಯೋ ಆ ದೇಶದ ಸಂವಿಧಾನವನ್ನು ನಮ್ಯ ಸಂವಿಧಾನ ಅಂತ ಕರಿತಾ ಇದ್ದೀವಿ. ಉದಾಹರಣೆಗೆ ಬ್ರಿಟನ್ ದೇಶ. ನಂತರ ಯಾವೊಂದು ದೇಶದ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿಧಾನ ಕಠಿಣವಾಗಿದೆಯೋ ಆ ಒಂದು ದೇಶದ ಸಂವಿಧಾನವನ್ನು ಅನಮ್ಯ ಸಂವಿಧಾನ ಅಂತ ಕರಿತಾ ಇದ್ದೀವಿ. ಉದಾಹರಣೆಗೆ ಅಮೇರಿಕಾ. ಹಾಗೆ ನಮ್ಮ ಭಾರತದ ಸಂವಿಧಾನ ನಮ್ಯವೂ ಹೌದು ಅನಮ್ಯವೂ ಹೌದು ಅಂತ ಹೇಳ್ಬೋದು. ಯಾಕೆ ಅಂದರೆ ಇಲ್ಲಿ ಸಂದರ್ಭ ಕಾಲಾನುಸಾರ ವಿಷಯಗಳ ಬದಲಾವಣೆಗಳಿಗೆ ಅನುಗುಣವಾಗಿ ನಮ್ಮ ಸಂವಿಧಾನದ 368ನೇ ವಿಧಿ ಅನ್ವಯ 2 ವಿಧಾನದಿಂದಲೂ ನಾವು ನಮ್ಮ ದೇಶದ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದಾಗಿದೆ. ಅಂದರೆ ಕೆಲವು ವಿಧಿಗಳನ್ನು ಸರಳವಾಗಿ ತಿದ್ದುಪಡಿ ಮಾಡಬಹುದು. ಅದಕ್ಕಾಗಿ ನಮ್ಮ ದೇಶದ ಸಂವಿಧಾನವನ್ನು ನಮ್ಯ ಸಂವಿಧಾನ ಅಂತಲೂ, ಹಾಗೂ ಇನ್ನು ಕೆಲವು ವಿಧಿಗಳನ್ನು ಸರಳವಾಗಿ ತಿದ್ದುಪಡಿ ಮಾಡಲು ಬರದೆ ಅಂದರೆ ಕಠಿಣವಾದಂತಹ ವಿಶೇಷವಾದಂತಹ ವಿಧಾನದ ಮೂಲಕ ತಿದ್ದುಪಡಿಯನ್ನು ಮಾಡಲಾಗ್ತಾ ಇದೆ. ಅದಕ್ಕಾಗಿ ನಮ್ಮ ದೇಶದ ಸಂವಿಧಾನವು ಅನಮ್ಯ ಸಂವಿಧಾನವೂ ಕೂಡ ಹೌದು. ಹಾಗಾಗಿ ನಮ್ಮ ದೇಶದ ಸಂವಿಧಾನವು ನಮ್ಯವೂ ಹೌದು ಅನಮ್ಯವೂ ಹೌದು ಅಂತೇಳಿ ಹೇಳ್ಬೋದು. ಇದೊಂದು ವಿಶಿಷ್ಟ ಲಕ್ಷಣವಾಗಿದೆ ಅಂತೇಳಿ ಹೇಳ್ಬೋದು. ಇನ್ನು ಭಾರತದ ಸಂವಿಧಾನದಲ್ಲಿ ಬರ್ತಕ್ಕಂತಹ ಮೂರನೇ ಅಂಶ ಅಂತ ಹೇಳಿದಾಗ ಏಕೀಕೃತ ಸಂಯುಕ್ತ ಪದ್ಧತಿ, ಫೆಡರಲ್ ಸಿಸ್ಟಮ್ ವಿತ್ ಯುನಿಟರಿ ಬಯಾಸ್. ಭಾರತದ ಸಂವಿಧಾನವನ್ನು ಇಲ್ಲಿರ್ತಕ್ಕಂತಹ ಆಡಳಿತವನ್ನು ನೋಡಿದಾಗ ನಮ್ಮ ದೇಶದ ಸಂವಿಧಾನದ ರಚನಾಕಾರರು ನಮ್ಮ ದೇಶದ ಆಡಳಿತವನ್ನು ನಡೆಸಲಿಕ್ಕೆ ಸಂಯುಕ್ತ ಪದ್ಧತಿಯ ಆಡಳಿತವನ್ನು ಒದಗಿಸಿರುವರು. ಈ ಮೂಲಕ ಕೇಂದ್ರ ಹಾಗೂ ರಾಜ್ಯಗಳೆರಡೂ ಆಡಳಿತವನ್ನು ಹೊಂದುವಂತೆ
ಮಾಡಿದೆ. ನಮ್ಮ ಸಂವಿಧಾನ ಏನು ಮಾಡಿದೆ ಅಂದರೆ ಇಲ್ಲಿ ಕೇಂದ್ರದ ಆಡಳಿತವು ಹಾಗೂ ರಾಜ್ಯಗಳ ಆಡಳಿತವು ಕೂಡ ಹೊಂದುವಂತೆ ಈ ಸಂಯುಕ್ತ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗಿದೆ. ಈ ಒಂದು ಸಂಯುಕ್ತ ಪದ್ಧತಿಯನ್ನು 1935ರ ಕಾಯ್ದೆಯಿಂದ ಎರವಲು ಪಡೆಯಲಾಗಿದೆ. ಅಂದರೆ ಬ್ರಿಟಿಷರ ಆಡಳಿತ ಕಾಲದಲ್ಲಿ ಜಾರಿಗೆಯಲ್ಲಿರ್ತಕ್ಕಂತಹ 1935 ಭಾರತೀಯ ಕಾಯ್ದೆಯಲ್ಲಿರ್ತಕ್ಕಂತಹ ಸಂಯುಕ್ತ ಪದ್ಧತಿಯನ್ನು ಸಂವಿಧಾನ ರಚನಾಕಾರರು ಎರವಲಾಗಿ ಇದನ್ನು ಪಡೆಯಲಾಗಿದೆ. ಇದರ ಅನ್ವಯ ನಮ್ಮ ಭಾರತದ ಸಂವಿಧಾನದ ಮೊದಲನೇ ವಿಧಿಯು ಭಾರತವು ರಾಜ್ಯಗಳ ಒಕ್ಕೂಟವಾಗಿದೆ ಎಂದು ಸ್ಪಷ್ಟಪಡಿಸಿದ್ದು, ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳೆರಡೂ ಆಡಳಿತ ನಿರ್ವಹಿಸುವಂತೆ ಸಂಯುಕ್ತ ಪದ್ಧತಿಯನ್ನು ನಮ್ಮ ದೇಶದ ಸಂವಿಧಾನವು ಒದಗಿಸಿದೆ ಅನ್ನುವುದನ್ನು ತಿಳಿಸಿಕೊಡ್ತಾ ಇದೆ. ಭಾರತ ಅಮೆರಿಕ ದೇಶದಲ್ಲಿ ಜಾರಿ ಇರುವಂತೆ ಸಂಯುಕ್ತ ಪದ್ಧತಿಯಲ್ಲಿನೇ ಕೆಲವು ಬದಲಾವಣೆಗಳೊಂದಿಗೆ ಅಳವಡಿಸಿಕೊಂಡಿರುವುದು ವಿಶೇಷವಾದದ್ದು ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಭಾರತದ ಸಂವಿಧಾನವು ಸಂಯುಕ್ತ ಪದ್ಧತಿಯನ್ನು ಹೊಂದಿದ್ರೂ ಕೂಡ ಏಕೀಕೃತ ಸಂಯುಕ್ತ ಪದ್ಧತಿಯನ್ನು ಹೊಂದಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಇನ್ನು ಮುಂದಿನ ಒಂದು ಸಂವಿಧಾನದ ಲಕ್ಷಣ ಅಂತ ಹೇಳಿದಾಗ ಎರವಲು ಸಂವಿಧಾನ, ಬರೋಡ್ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನವನ್ನು ನೋಡಿದಾಗ ಸಂವಿಧಾನದ ರಚನಾಕಾರರು ಸಂವಿಧಾನವನ್ನು ರಚನೆ ಮಾಡುವಾಗ ವಿವಿಧ ಸಂವಿಧಾನಗಳಿಂದ ಅನೇಕವಾದಂತಹ ಲಕ್ಷಣಗಳನ್ನು, ಅನೇಕವಾದಂತಹ ಅಂಶಗಳನ್ನು ಎರವಲಾಗಿ ಪಡೆದುಕೊಂಡಿದ್ದಾರೆ. ಎರವಲು ಅಂದರೆ ಆ ಸಂವಿಧಾನದಲ್ಲಿರ್ತಕ್ಕಂಥ ಅಂಶಗಳನ್ನು ತೆಗೆದುಕೊಂಡು ನಮ್ಮ ದೇಶದ ಸಂವಿಧಾನದಲ್ಲಿ ನಮೂದಿಸಲಾಗಿದೆ. ಆದ್ದರಿಂದ ಇದನ್ನು ಎರವಲು ಸಂವಿಧಾನ ಎಂದು ಕರೆಯಲಾಗ್ತಾ ಇದೆ. ಉದಾಹರಣೆಗೆ ಮೂಲಭೂತ ಹಕ್ಕುಗಳ ಪಟ್ಟಿ ಆಗಿರ್ಬೋದು, ನ್ಯಾಯಿಕ ವಿಮರ್ಶನೆ ಆಗಿರ್ಬೋದು, ಪ್ರಸ್ತಾವನೆ ಆಗಿರ್ಬೋದು, ಇದನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನದ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಳ್ಳಲಾಗಿದೆ. ನಂತರ ಕಾನೂನಿನ ಆಳ್ವಿಕೆ, ಏಕಪೌರತ್ವ, ಸಂಸದೀಯ ಪದ್ಧತಿಗಳನ್ನು ಬ್ರಿಟನ್ ಸಂವಿಧಾನದಿಂದ, ಕೇಂದ್ರ ಹಾಗೂ ರಾಜ್ಯಗಳ ನಡುವಣ ಅಧಿಕಾರ ಹಂಚಿಕೆಯ ಮಾದರಿಯನ್ನು ಕೆನಡಾ ಸಂವಿಧಾನದಿಂದ, ನಂತರ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಐರಿಷ್ ಸಂವಿಧಾನದಿಂದ ಅಂದರೆ ಐರ್ಲ್ಯಾಂಡ್ ದೇಶದ ಸಂವಿಧಾನದಿಂದ, ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಹಿಂದಿನ ಒಂದು ಸೋವಿಯತ್ ಒಕ್ಕೂಟದ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಳ್ಳಲಾಗಿದೆ. ಹೀಗೆ ವಿವಿಧ ವಿಷಯಗಳನ್ನು ವಿವಿಧ ದೇಶದ ಸಂವಿಧಾನಗಳಿಂದ ಎರವಲಾಗಿ ಪಡೆದುಕೊಳ್ಳಲಾಗಿದೆ. ಇನ್ನು ಮುಂದಿನ ಒಂದು ಸಂವಿಧಾನದ ಲಕ್ಷಣವನ್ನು ನೋಡಿದಾಗ 5ನೇದು ಮೂಲಭೂತ ಹಕ್ಕುಗಳು. ಈ ಭಾರತದ ಒಂದು ಸಂವಿಧಾನದಲ್ಲಿ ನಮೂದಿಸಲಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ನೋಡಿದಾಗ ಇದು ಇಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಅಂದರೆ ಭಾರತೀಯರ ವ್ಯಕ್ತಿತ್ವ ವಿಕಸನದ ಒಂದು ಅವಿಭಾಜ್ಯ ಅಂಗಗಳಾಗಿ ಇವುಗಳನ್ನು ಸಂವಿಧಾನದಲ್ಲಿ ನಮೂದಿಸಲಾಗಿದೆ. ನಮ್ಮ ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ ಬರುವ 12ರಿಂದ 35ನೇ ವಿಧಿಗಳವರೆಗೆ 6 ಮೂಲಭೂತ ಹಕ್ಕುಗಳ ಕುರಿತು ವಿವರಿಸ್ತಾ ಇದೆ. ಅವುಗಳೆಂದರೆ ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಹಕ್ಕು, ಸಂವಿಧಾನಾತ್ಮಕ ಅಧಿಕಾರದ ಹಕ್ಕು. ಹೀಗೆ 6 ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ. ಭಾರತದ ಸಂವಿಧಾನ ರಚನೆಯಾದಾಗ ಒಟ್ಟು 7 ಮೂಲಭೂತ ಹಕ್ಕುಗಳಿದ್ದವು. ಪ್ರಸ್ತುತವಾಗಿ 6 ಮೂಲಭೂತ ಹಕ್ಕುಗಳಾಗಿವೆ. ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದುಹಾಕಿ ಅದನ್ನು ಕಾನೂನಾತ್ಮಕ ಹಕ್ಕಾಗಿ ರೂಪಿಸಲಾಗಿದೆ. ಹೀಗೆ ಪ್ರಸ್ತುತವಾಗಿ 6 ಮೂಲಭೂತ ಹಕ್ಕುಗಳನ್ನು ನಮ್ಮ ಸಂವಿಧಾನ ಒಳಗೊಂಡಿದೆ. ನಮ್ಮ ಸಂವಿಧಾನದಲ್ಲಿ ಉಲ್ಲೇಖ ಇರತಕ್ಕಂಥ ಈ ಮೂಲಭೂತ ಹಕ್ಕುಗಳ ಒಂದು ರಕ್ಷಣೆಯ ಜವಾಬ್ದಾರಿಯನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ನೀಡಿದೆ. ಅವುಗಳ ಉಲ್ಲಂಘನೆ ಆದಾಗ ಅವುಗಳನ್ನು ಪ್ರಶ್ನಿಸಲಿಕ್ಕೆ ಎಲ್ಲಿ ಹೋಗಬೇಕು ಅನ್ನೋದನ್ನು ನಮ್ಮ ಸಂವಿಧಾನದಲ್ಲಿನೇ ಉಲ್ಲೇಖಿಸಲಾಗಿದೆ. ಹಾಗಾಗಿ ಮೂಲಭೂತಗಳ ಹಕ್ಕುಗಳ ರಕ್ಷಣೆಯ ಜವಾಬ್ದಾರಿಯನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ನೀಡಿದೆ ಅಂತ ಹೇಳ್ಬೋದು. ಆದ್ದರಿಂದ ಸರ್ವೋಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಕರೆಯಲಾಗ್ತಾ ಇದೆ. ಹಾಗೂ ಭಾರತದ ಸಂವಿಧಾನದ ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕನ್ನು
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಅಥವಾ ಹೃದಯ ಅಂತೇಳಿ ಕರೆದಿದ್ದಾರೆ. ಯಾವುದೇ ಒಂದು ಹಕ್ಕುಗಳ ಉಲ್ಲಂಘನೆ ಆದಾಗ ನಾವೇನು ಮಾಡ್ಬೋದು, ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕನ್ನು ಬಳಸಿಕೊಂಡು ಪರಿಹಾರೋಪಾಯಗಳನ್ನ ಕಂಡುಕೊಳ್ಬೋದಾಗಿದೆ. ಹಾಗಾಗಿ ಭಾರತದ ಸಂವಿಧಾನದ ಈ ಸಂವಿಧಾನಾತ್ಮಕ ಪರಿಹಾರೋಪಾಯದ ಹಕ್ಕನ್ನು ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಅಥವಾ ಹೃದಯ ಅಂಥೇಳಿ ಕರೆದಿದ್ದಾರೆ. ಇದಿಷ್ಟು 5 ಲಕ್ಷಣಗಳ ಕುರಿತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚರ್ಚಿಸ್ತಾ ಇದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಭಾರತದ ಸಂವಿಧಾನದ ಲಕ್ಷಣಗಳ ಮುಂದಿನ ಒಂದು ಲಕ್ಷಣಗಳ ಕುರಿತು ಚರ್ಚಿಸ್ತಾ ಇದ್ದೇನೆ. ನಮಸ್ಕಾರ.